ಆಲ್ಬರ್ಟ್ ಐನ್ಸ್ಟೀನ್ ಅವರ ಸಾಪೇಕ್ಷತೆಯ ಸಿದ್ಧಾಂತ ಪ್ರಕಾರ ಸ್ಪೇಸ್ ಟೈಮ್ ಒಂದೇ ಬೃಹತ್ ಜಾಲದಂತೆ ವರ್ತಿಸುತ್ತವೆ. ಆ ಜಾಲ ಬಾಗಿದಾಗ ಎರಡು ದೂರದ ಬಿಂದುಗಳನ್ನು ಸಂಪರ್ಕಿಸುವ ಒಂದು ಹತ್ತಿರದ ದಾರಿ ಉಂಟಾಗಬಹುದು. ಆ ಬಾಗುವ ಬಾಹ್ಯಾಕಾಶದಲ್ಲಿ ಹುಟ್ಟುವ ಅಚ್ಚರಿ ಸುರಂಗವನ್ನೇ ವಿಜ್ಞಾನಿಗಳು ವರ್ಮ್ಹೋಲ್ ಎಂದು ಕರೆಯುತ್ತಾರೆ. ಒಂದು ಹಾಳೆಯ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿ ಅವನ್ನು ಸಂಪರ್ಕಿಸಲು ಹಾಳೆಯನ್ನು ಮಡಚಿದರೆ ನೇರವಾದ ದೂರದ ದಾರಿಯ ಬದಲು ಒಂದು ಹತ್ತಿರದ, ಬೇಗನೆ ನಿಮ್ಮನ್ನು ಮತ್ತೊಂದು ಕಡೆ ಸೇರಿಸಬಲ್ಲ ಹತ್ತಿರದ ದಾರಿ ಉಂಟಾಗುತ್ತದೆ ಅಲ್ಲವೇ? ಆ ಹತ್ತಿರದ ದಾರಿಯನ್ನೇ ವರ್ಮ್ಹೋಲ್ ಎಂದು ಕಲ್ಪಿಸಬಹುದಾಗಿದೆ. ಇದೇ ತತ್ವವನ್ನು ಬಾಹ್ಯಾಕಾಶದ ಮಟ್ಟದಲ್ಲಿ ಯೋಚಿಸಿದರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕ್ಷಣಾರ್ಧದಲ್ಲಿ ತಲುಪುವುದು ಸಾಧ್ಯ. ಸಾಮಾನ್ಯವಾಗಿ ಬೆಳಕು ಒಂದು ತುದಿಯಿಂದ ಇನ್ನೊಂದು ತುದಿಗೆ ತಲುಪಲು ಲಕ್ಷಾಂತರ ವರ್ಷ ಬೇಕಾಗುತ್ತದೆ. ಆದರೆ ವರ್ಮ್ಹೋಲ್ ಇದ್ದರೆ ಆ ಅಂತರವನ್ನು ಕ್ಷಣಾರ್ಧದಲ್ಲಿ ದಾಟಬಹುದು. ಇದು ಬಾಹ್ಯಾಕಾಶ ಸಂಚಾರಿ ತಂತ್ರಜ್ಞಾನದಲ್ಲಿ ಕ್ರಾಂತಿಯನ್ನು ತರಬಲ್ಲದು. ವರ್ಮ್ಹೋಲ್ಗಳ ಇನ್ನೊಂದು ಆಸಕ್ತಿದಾಯಕ ಅಂಶ ಕಾಲಪ್ರಯಾಣ ಅಥವಾ ಟೈಮ್ ಟ್ರಾವೆಲ್. ಸಮಯವೂ ಕೂಡ ಬಾಹ್ಯಾಕಾಶದಂತೆ ಬಾಗುತ್ತದೆ. ಒಂದು ತುದಿ ವೇಗವಾಗಿ ಚಲಿಸಿದರೆ ಅಥವಾ ಬಲವಾದ ಗುರುತ್ವಾಕರ್ಷಣ ಕ್ಷೇತ್ರದ ಬಳಿ ಇಟ್ಟರೆ ಸಮಯದ ಹರಿವು ಬದಲಾಗಬಹುದು. ಹೀಗಾಗಿ ವರ್ಮ್ಹೋಲ್ ಮೂಲಕ ಹಿಂದಿನ ಅಥವಾ ಮುಂದಿನ ಕಾಲದ ಪ್ರವೇಶ ಸಾಧ್ಯವೆಂಬ ಸಿದ್ಧಾಂತ ಇದೆ. ಈ ವರ್ಮ್ಹೋಲ್ಗಳು ಅಸ್ಥಿರವಾಗಿರಬಹುದು, ಕುಸಿದು ಹೋಗಬಹುದು, ಅಥವಾ ಮಾನವರಿಗೆ ಪ್ರವೇಶ ಸಾಧ್ಯವಿಲ್ಲದಷ್ಟು ಸೂಕ್ಷ್ಮವಾಗಿರಬಹುದು. ಇವುಗಳು ಇಂದಿಗೂ ಕಲ್ಪನೆಯಷ್ಟೇ. ಆದರೂ ಇಂತಹ ಕಲ್ಪನೆಗಳೇ ವಿಜ್ಞಾನವನ್ನು ಮುನ್ನಡೆಸುತ್ತವೆ. ಇಂದು ಅಸಾಧ್ಯವೆನ್ನಿಸುವುದು ನಾಳೆಯ ಆವಿಷ್ಕಾರವಾಗಬಹುದು. ಕಲ್ಪನೆ ಮನಸ್ಸಿನ ಬಾಗಿಲು ತೆರೆಸುತ್ತದೆ. ಅದು ನಮಗೆ ಅಸಾಧ್ಯವೆನ್ನಿಸುವ ಸಾಧ್ಯತೆಗಳತ್ತ ದಾರಿ ತೋರಿಸುತ್ತದೆ.